ನಮಸ್ಕಾರ. 2016ನೇ ಇಸ್ವಿಯ ಸಂಭವನೀಯ ಬ್ರೇಕಿಂಗ್ ನ್ಯೂಸ್ಗಳ ಬಗ್ಗೆ ಒಂದು ವಾರೆ ನೋಟ. ಡಿಸ್ಕವರ್ ಟುಮಾರೋಸ್ ವೈರಲ್ ಸ್ಟೋರೀಸ್ ಟುಡೇ. ನಾಸಾದ ವಿಜ್ಞಾನಿಗಳ ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ಚಿಕ್ಕಬಳ್ಳಾಪುರದಲ್ಲಿ ನೀರಿನ ಸೆಲೆ ಪತ್ತೆಯಾಗಿದೆ. ಈ ಸುದ್ದಿ ಕೇಳಿದ ತಕ್ಷಣ ಬಯಲು ಸೀಮೆಯ ಕುಡಿಯುವ ನೀರು ವಂಚಿತ ಜನಕ್ಕೆ ಅತೀವ ಸಂತೋಷ ಉಂಟಾಗಿ ರಸ್ತೆಗಳಲ್ಲಿ ಪಟಾಕಿ ಸುಡಿಸಿ ತಮ್ಮ ಸಂತೋಷವನ್ನು ಹಂಚಿಕೊಂಡರು. ಸಿಂಟೆಕ್ಸ್ ಓವರ್ ಟ್ಯಾಂಕ್ ಖರೀದಿ ಮಾಡಲು ಚಿಕ್ಕಬಳ್ಳಾಪುರ, ಕೋಲಾರ, ರಾಮನಗರ, ತುಮಕೂರು, ಬೆಂಗಳೂರು ಗ್ರಾಮಾಂತರ ಜನ ಈಗಾಗಲೇ ಮುಗು ಬೀಳುತ್ತಿರುವ ಸುದ್ದಿ ನಮ್ಮ ಸ್ಟುಡಿಯೋಗೆ ಬಂದು ಬೀತಿದೆ. ನೀರಿನ ಸೆಲೆ ಪತ್ತೆಯಾಗಿರುವುದರಿಂದ ಎತ್ತಿನ ಹೊಳೆ ನೀರಾವರಿ ಯೋಜನೆಯ ಅನುಷ್ಠಾನ ಅಗತ್ಯ ಇಲ್ಲ ಎಂದು ಸ್ಥಳೀಯ ಮುಖಂಡರು ನಮ್ಮ ಬಾತ್ಮೀದಾರರಿಗೆ ತಿಳಿಸಿದ್ದಾರೆ. ಇಷ್ಟೇ ಅಲ್ಲ, ನೇತ್ರಾವತಿ ನೀರು ತಿರುಗಿಸುವ ಯೋಜನೆಯ ಅಗತ್ಯ ಉದ್ಭವಿಸುವುದಿಲ್ಲ ಎಂದು ಚಿಕ್ಕಬಳ್ಳಾಪುರದ ರಾಷ್ಟ್ರೀಯ ರಾಜಕೀಯ ಮುಖಂಡರೊಬ್ಬರು ಲೋಕಲ್ ಟಿವಿಗೆ ತಿಳಿಸಿದ್ದಾರೆ. ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ನಲ್ಲಿ ಬಾಂಬ್ ಸ್ಫೋಟವಾಗಿ 28 ಡಿಸೆಂಬರ್ 2014 ಇಂದಿಗೆ 368 ದಿನಗಳಾಯಿತು. ಸ್ಫೋಟವನ್ನು ತನಿಖೆ ಮಾಡುತ್ತಿರುವ ತಂಡ ಇದುವರೆಗೆ ಕೋಟ್ಯಂತರ ದೂರವಾಣಿ ಕರೆಗಳನ್ನು ಪರಿಶೀಲಿಸಿ ಪತ್ತೆ ಮಾಡಿದೆ. ಆದರೆ ಏನೂ ಫಲ ಸಿಕ್ಕಿಲ್ಲ. ಇದುವರೆಗೂ ಸ್ಫೋಟ ಮಾಡಿದ ಖದೀವರ ಬಗ್ಗೆ ಗುತ್ತು ಪರಿಚಯ, ಅವನು ಎಲ್ಲಿದ್ದಾನೆ ಪರಮಾತ್ಮ ಒಂದು ಗೊತ್ತಿಲ್ಲ. ಇದಲ್ಲದೆ ಬೆಂಗಳೂರಿನ ಬಿಬಿಎಂಪಿ ಬಳಿ ಇರುವ ಕಾರ್ಪೊರೇಷನ್ ಬ್ಯಾಂಕ್ ಎಟಿಎಂನಲ್ಲಿ ಮಹಿಳೆ ಮೇಲೆ ಹಲ್ಲೆ ಮಾಡಿ ಹಣ ದೋಚಿದ ಘಟನೆ ಅದಾಗಿದ್ದು 19ನೇ ನವೆಂಬರ್ 2019, ಹತ್ತತ್ರ 2 ವರ್ಷದ ಮೇಲೆ ಆಗೋಯ್ತು. ಸಂಭವಿಸಿ ಇವತ್ತಿಗೆ 782 ದಿವಸಗಳು ಕಳೆದವು. ಈ ಖದೀಮನ ಬಗ್ಗೆ ಕೂಡ ಯಾವುದೇ ಸುಳಿವು ಪೊಲೀಸರಿಗೆ ಸಿಕ್ಕಿಲ್ಲ. ಸಾಮಾನ್ಯವಾಗಿ ನೋಡಿ, ಈ ನಿಗೂಢವಾದ ಪ್ರಕರಣಗಳನ್ನು ಭೇದಿಸ್ತಾರಲ್ಲ ಪೊಲೀಸರು, ಅವಾಗ ಶಬಾಷ್ಗಿರಿ ಮತ್ತು ನಗದು ಬಹುಮಾನನ ಪೊಲೀಸ್ ಕಮಿಷನರು ಅಥವಾ ಡೆಪ್ಟಿ ಜನರಲ್ ಆಫ್ ಪೊಲೀಸ್ ಅವ್ರಿಗೆ ಕೊಡ್ತಾರೆ, ಅವರಿಗೆಲ್ಲ ಬಹುಮಾನ ಕೊಡ್ತಾರೆ. ಆದರೆ ಇಷ್ಟು ದಿವಸ ಆದರೂ ಕಾರ್ಪೊರೇಷನ್ ಬ್ಯಾಂಕ್ ಎಟಿಎಂ ಹಲ್ಲೆ ಮತ್ತು ಬೆಂಗಳೂರು ಸ್ಫೋಟದ ಬಗ್ಗೆ ಏನೂ ಫಲಶ್ರುತಿ ಬರದೇ ಇರೋದ್ರಿಂದ ಈ ತನಿಖೆ ಮಾಡುತ್ತಿರುವ ಪೊಲೀಸ್ ದಳಗಳಿಗೆ ಯಾಕೆ ದಂಡ ವಿಧಿಸಬಾರದು ಅಂತೇಳಿ ಯಲಹಂಕದ ರಾಜು ಅನ್ನೋರು ಒಂದು ಪ್ರಶ್ನೆ ಕೇಳಿದ್ದಾರೆ. ಕರ್ನಾಟಕದಲ್ಲಿ ಸೈಬರ್ ಅಪರಾಧಗಳ ಸಂಖ್ಯೆ ಗಣನೀಯವಾಗಿ ಇಳಿಮುಖವಾಗಿದೆ. ಇದು 2016ನೇ ಸುದ್ದಿ ನಾನು ನಿಮಗೆ ಕೊಡ್ತಾ ಇರೋದು. ಮುಂದಿನ ವರ್ಷ ಬರಲಿರುವ ಸುದ್ದಿಗಳ ಬಗ್ಗೆ ಒಂದು ವಾರ ನೋಡಿ. ವಿಶೇಷವಾಗಿ ಕರಾವಳಿಯ ಜಿಲ್ಲೆಗಳಾದ ಮಂಗಳೂರು, ಉಡುಪಿಯಲ್ಲಿ ಅಪರಾಧದ ಸಂಖ್ಯೆ ಭಾರಿ ಪ್ರಮಾಣದಲ್ಲಿ ಇಳಿಕೆಯಾಗಿದೆ. ಜನ ಖುಷಿಯಾಗಿದ್ದಾರೆ, ವಾ ಈ ತರಲೆ ತಾಪತ್ರೆಗಳೆಲ್ಲ ಕಡಿಮೆ ಆಯಿತು ಅಂತ. ಈ ಸಾಧನೆಗಾಗಿ ಕೇಂದ್ರ ಗೃಹ ಇಲಾಖೆ ಮತ್ತು ನಾಸ್ಕಾಂ ಜಂಟಿಯಾಗಿ ಕೊಡಮಾಡುವ ಪ್ರಶಸ್ತಿ ಮಂಗಳೂರು ಪೊಲೀಸರ ಪಾಲಾಗಿದೆ. ಆದರೆ ಅಪರಾಧದ ಸಂಖ್ಯೆ ಇಳಿಮುಖ ಆಗೋದಿಕ್ಕೆ ನಾವೇ ಕಾರಣ ಅಂತ ಬಲಪಂಥೀಯರು, ಇಲ್ಲ ನಾವೇ ಕಾರಣ ಅಂತ ಎಡಪಂಥೀಯರು ವಾದ ವಿವಾದ ಶುರು ಹಚ್ಚಿಕೊಂಡಿದ್ದಾರೆ. ಈ ಸಂಬಂಧ ಫೇಸ್ಬುಕ್ನಲ್ಲಿ ನಡೆದ ವಾದ ವಿವಾದ ಮತ್ತು ಅವಹೇಳನಕಾರಿ ಕಾಮೆಂಟ್ಗಳನ್ನು ಬರೆದ ಇಬ್ಬರನ್ನು ಮಂಗಳೂರು ಸೈಬರ್ ಪೊಲೀಸರು ಬಂಧಿಸಿದ್ದಾರೆ. ಈ ಇಬ್ಬರನ್ನು ಸೋಮವಾರ ಮ್ಯಾಜಿಸ್ಟ್ರೇಟ್ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುವುದು. ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ನ 5 ದಿನಗಳ 103ನೇ ಅಧಿವೇಶನ ಮೈಸೂರಿನಲ್ಲಿ ನಡೆಯುತ್ತೆ. ಅದು 5 ದಿವಸಗಳ ಅಧಿವೇಶನ. ಇದೇ 3ನೇ ತಾರೀಕಿಂದ 7ನೇ ತಾರೀಕು ನಡೆಯುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಬಂದು ಅದನ್ನು ಉದ್ಘಾಟಿಸ್ತಾರೆ. ನನಗೇನಪ್ಪ ಈ ಅಧಿವೇಶನದಲ್ಲಿ ಮುಖ್ಯವಾಗಿ ಎದುರು ನೋಡ್ತಾ ಇದ್ರೆ, ಪ್ರೊಫೆಸರ್ ಭಾರತ ರತ್ನ CNR ಅವರು ಡೂಯಿಂಗ್ ಸೈನ್ಸ್ ಇನ್ ಇಂಡಿಯಾ ಅನ್ನೋದ್ರ ಸಬ್ಜೆಕ್ಟ್ ಬಗ್ಗೆ ಒಂದು ಉಪನ್ಯಾಸ ಕೊಡ್ತಾರೆ. ಆ ಉಪನ್ಯಾಸ ಅದರಲ್ಲಿ ಏನು ಅಡಕವಾಗಿರುತ್ತೆ, ಅದು ಹೇಗೆ ನಮ್ಮ ಭಾರತದಲ್ಲಿರುವ ವಿಜ್ಞಾನದ ಮತ್ತು ವಿಜ್ಞಾನದ ಪರಿಸರ ಮಧ್ಯೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅಂತ ಹೇಳಿ ನಾನು ಕಾದು ನೋಡ್ತಾ ಇದ್ದೀನಿ. ಅಂದ್ರೆ ಇನ್ನೊಂದು ವಿಚಾರ, ಸುಮಾರು 2,000 ಜನ ಪ್ರತಿನಿಧಿಗಳು ಪ್ರಪಂಚದ ನಾನಾ ವಿಭಾಗಗಳಿಂದ ಮೈಸೂರಿಗೆ ಬಂದು ಹೇಳ್ಕೋತಾರೆ. ಅವರೆಲ್ಲರಿಗೂ ಬರಬೇಕಲ್ಲ ವಾಸ್ತವ್ಯಕ್ಕೋಸ್ಕರ. ಹೋಟೆಲ್ ರೂಮ್ ಎಲ್ಲ ಬುಕ್ ಆಗೋಗ್ಬಿಟ್ಟಿದೆ. ಇನ್ಫೋಸಿಸ್ನವ್ರದ್ದು, ಆಮೇಲೆ JSS ಅವರ ವಿದ್ಯಾಸಂಸ್ಥೆಗಳಿರೋ ಎಲ್ಲ ಗೆಸ್ಟ್ ಹೌಸ್ಗಳು ಬುಕ್ ಆಗಿದೆ. ನೀವೇನಾದ್ರು ಮೈಸೂರಿಗೆ ಹೋಗೋದಾದ್ರೆ ಯಾರೋ ಫ್ರೆಂಡ್ಸೋ ರಿಲೇಟಿವ್ಸ್ ಇದ್ರೆ ನೋಡ್ಕೊಳ್ಳಿ. ಒಂದೇ ಒಂದು ಸಿಂಗಲ್ ರೂಮ್ ಕೂಡ ಮೈಸೂರಲ್ಲಿ 5 ದಿವಸ ಸಿಗೋದಿಲ್ಲ. ಇನ್ನು ಬೆಂಗಳೂರಿನ ಕಸವನ್ನು ವಿಲೇವಾರಿ ಮಾಡುವ ಜವಾಬ್ದಾರಿ ಅದು ಬಿಟ್ಬಿಡಿ, ಅದು ದೊಡ್ಡ ಸಮಸ್ಯೆ, ಅದೇನೋ ಸಾಲುವ ಮಟ್ಟಿಗೆ ಕಾಣಿಸೋದಿಲ್ಲ. ಆಗಿದ್ದು ಕೂಡ ಈ ಕಸ ಸಂಗ್ರಹಣೆ ಮಾಡೋದಿದ್ದಾರೆ. ಆದರೆ ಡ್ರೈ ವೇಸ್ಟ್ ಮತ್ತು ವೆಟ್ ವೇಸ್ಟ್ ಅವೆಲ್ಲವನ್ನು ಬೇರ್ಪಡಿಸಿ ಕೊಡ್ರಿ, ಸೆಗ್ರಿಗೇಟ್ ಮಾಡಿಕೊಡ್ರಿ ಅನ್ನೋದ್ರ ಬಗ್ಗೆ ಬಿಬಿಎಂಪಿ ಒಳ್ಳೆ ಕೆಲಸ ಮಾಡ್ತಾ ಇದೆ. ನಮ್ಮನೆ ಹತ್ರನೂ ಬಂದಿದ್ರು, ನಿಮ್ಮನೆ ಹತ್ರನೂ ಬಂದಿರ್ಬೋದು. ನೀವು ಬೆಂಗಳೂರಾಗಿದ್ರೆ ಬೆಳಿಗ್ಗೆ ಬರ್ತಾರಲ್ಲ ಪೌರ ಕಾರ್ಮಿಕರು, ಅವ್ರ ಕಸ ಎತ್ತಕ್ಕೆ ಅವ್ರು ಹೇಳ್ತಾರೆ, ಅಣ್ಣ ಇದು ವೆಟ್ಟ, ಇದು ಡ್ರೈನ ಬೇರೆ ಬೇರೆ ಕೊಡಿ ಅಂತ ಹೇಳ್ತಾರೆ. ಸೊ ಇಟ್ಸ್ ದ ಗುಡ್ ನ್ಯೂಸ್ ಫಾರ್ ಆಲ್ ಆಫ್ ಅಸ್ ಇನ್ ಬೆಂಗಳೂರು. ಬಟ್ ತಮಾಷೆ ಏನು ಅಂತಂದ್ರೆ, ಬೆಂಗಳೂರು ಬಿಬಿಎಂಪಿ ಕೌನ್ಸಿಲ್ ಅಲ್ಲಿ ಒಂದು ಚರ್ಚೆ ನಡೀತು. ಈ ಮರದಿಂದ ಎಲೆಗಳು ಉದುರ್ತಾ ನೋಡಿ, ಸಿಕ್ಕಾಪಟ್ಟೆ ಎಲೆಗಳು ಬಿದ್ದಿರ್ತಲ್ಲ, ಅದು ಒಣ ಕಸನ ಅಥವಾ ಹಸಿ ಕಸನ ಅಂತೇಳಿ ಸುಮಾರು ಚರ್ಚೆ ಆಯಿತು. ಆದರೆ ಒಗಟು ಬಿಡಿಸಕ್ಕೆ ಯಾವ ಕಾರ್ಪೊರೇಟರಿಂದಲೂ ಸಾಧ್ಯ ಆಗಲಿಲ್ಲ. 2016ರ ಸಂಭವನೀಯ ಬ್ರೇಕಿಂಗ್ ನ್ಯೂಸ್ ಸ್ಕ್ರೋಲ್ನಲ್ಲಿ ರುಪಿ ವರ್ಸಸ್ ಡಾಲರ್ ತುಂಬಾ ನನಗೆ ಪ್ರಮುಖವಾಗಿ ಕಾಣಿಸ್ತಾ ಇದೆ. ನಿಮಗೂ ಕಾಣಿಸಿರ್ಬೋದು. 50 ರೂಪಾಯಿಗೆ ಒಂದು ಡಾಲರ್ ಆಗಲಿ ದೇವ್ ಶಿವನೇ ಅಂತೇಳಿ ಜನ ಕನಸು ಕಾಣ್ತಾ ಇದ್ದಾರೆ. ಹಾಗಾದ ಪಕ್ಷದಲ್ಲಿ ಇದು ಭಾರತೀಯರಿಗೆ ಗುಡ್ ನ್ಯೂಸ್ ಮತ್ತು NRIಗಳಿಗೆ ಬ್ಯಾಡ್ ನ್ಯೂಸ್ ಎಂದು ಎರಡೂ ದೇಶಗಳ ಪೌರತ್ವ ಹೊಂದಿರುವ ಒಬ್ಬರು ನನಗೆ ಮೊನ್ನೆ ಹೇಳ್ತಾ ಇದ್ರು. ನೋಡೋಣ ಏನಾಗುತ್ತೆ ಅಂತ. ಇವತ್ತಿನ ರೂಪಾಯಿ ದರ ನೀವು ಬೇಕು ಅಂತ ಇದ್ರೆ ಡಾಲರ್ಗೆ 66 ರೂಪಾಯಿ 47 ಪೈಸೆ.
ಇನ್ನು ಕೆಲವು ಸುದ್ದಿಗಳು ಸ್ಪೀಡ್ ನ್ಯೂಸ್ ಅಲ್ಲಿ ನಿಮಗೆ ಬೇಗ ಬೇಗ ಹೇಳ್ಬಿಡ್ತೀನಿ. ತಿಂಗಳಿಗೆ ಒಂದೊಂದು ಭವಿಷ್ಯ ನುಡಿಯಬೇಕೆಂದು ಕೋಡಿ ಮಠದ ಶ್ರೀಗಳು ಸಂಕಲ್ಪ ಮಾಡಿದ್ದಾರೆ. ಇದು ಅವರ 2016ನೇ ಇಸ್ವಿಯ ಸಂಕಲ್ಪ ಇದ್ರೂ ಇರಬಹುದು. ಪಾನ ನಿರೋಧ ಒತ್ತಟ್ಟಿಗಿರಲಿ, ಕರ್ನಾಟಕದಲ್ಲಿ ಮೂಢನಂಬಿಕೆ ನಿಷೇಧ ಮಸೂದೆ ಜಾರಿಯಾಗುವ ಯಾವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಕರ್ನಾಟಕದ ಗೋಚಾರ ಫಲ ಅಂತ ಕರ್ನಾಟಕಕ್ಕೆ ಒಂದು ರಾಶಿ ಇರುತ್ತೆ, ಒಂದು ದೇಶಕ್ಕೆ ಒಂದೊಂದು ರಾಶಿಗೂ ಅವಕ್ಕೂ ಮನುಷ್ಯರ ತರ ಒಂದು ರಾಶಿ ಇರುತ್ತಂತೆ. ಅದರಲ್ಲಿ ಈ ನಿಷೇಧ ಮಸೂದೆ ಜಾರಿಯಾಗುವ ಯಾವ ಲಕ್ಷಣಗಳು ಇಲ್ಲ ಅಂತ ಹೇಳಿ ಹಾಸನದ ಒಬ್ಬ ಖ್ಯಾತ ಜ್ಯೋತಿಷಿ ಮಂಜಣ್ಣ ಅವರು ಶುಕ್ರವಾರ ಒನ್ ಇಂಡಿಯಾ ಕನ್ನಡಕ್ಕೆ ತಿಳಿಸ್ತಾರೆ. ಇನ್ನು ಏಪ್ರಿಲ್ 2ರಂದು ಕಾಂಗ್ರೆಸ್ ಅಧ್ಯಕ್ಷರಾಗಿ ರಾಹುಲ್ ಗಾಂಧಿ 2016 ರಿಮೆಂಬರ್ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ ಅಂತ ಊಹಾಪೋಹಗಳು ಹರಿದಾಡ್ತಾ ಇದೆ. ಅಧ್ಯಕ್ಷರು ಯಾರಾದ್ರೇನ್ರಿ, ಅಮ್ಮ ಆದ್ರೇನು ಮಗ ಆದ್ರೇನು ಅದೇನು ದೊಡ್ಡ ಪ್ರಾಬ್ಲಮ್ ಅಲ್ಲ. ಕಾಂಗ್ರೆಸ್ನಲ್ಲಿ ಗ್ರಾಸ್ ರೂಟ್ ಚೇಂಜ್ ಆಗಬೇಕು. ಗ್ರಾಸ್ ರೂಟ್ ಚೇಂಜ್ ಆಗೋರು ಪಕ್ಷಕ್ಕೆ ಭವಿಷ್ಯ ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳಿ ಆ ಕ್ವೀನ್ಸ್ ರೋಡ್ ಅಲ್ಲಿ ಒಬ್ರು ಹಿರಿಯ ಕಾಂಗ್ರೆಸ್ಸಿಗರು, ಅವರು ತಮ್ಮ ಹೆಸರನ್ನು ಹೇಳಲು ಇಚ್ಛಿಸದ ಕಾಂಗ್ರೆಸ್ಸಿಗರು ನಮ್ಮ ರಿಪೋರ್ಟರ್ಗೆ ಹೇಳ್ತಾ ಇದ್ರು. ವಿಶ್ವದ ಅಂತ್ಯ ಈ ವರ್ಷ ಗ್ಯಾರಂಟಿ, ಅದೇನೋ ಹೇಳ್ತಾರಲ್ಲ ಮುಹೂರ್ತ ಫಿಕ್ಸ್ ಅಂತ, ವರ್ಲ್ಡ್ ವಿಲ್ ಕಮ್ ಟು ಎನ್ ಎಂಡ್, ಡೂಮ್ಸ್ ಡೇ ಹಾಗೆ ಅಂತ. ಅದು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಇದೇ ವರ್ಷ ಕೂಡ ಚರ್ಚೆ ಆರಂಭವಾಗಿದೆ. ನಿರಾಶಾವಾದಿಗಳು ಈ ಸುದ್ದಿಯು ಸುಳ್ಳಾಗಲಿದೆ ಅಂತ ಹೇಳಿ ಬೆಟ್ಟಿಂಗ್ ಕಟ್ತಾ ಇದ್ದಾರೆ, ಕೆಲವರು ಟ್ವಿಟರ್ ಅಲ್ಲೂ ಹೇಳ್ತಾ ಇದ್ದಾರೆ. ಸಲ್ಮಾನ್ ಖಾನ್ ಅವರ ಮದುವೆ ನಿಶ್ಚಯವಾಗಿದೆ ಅಂತ ವಿಶ್ವಸನೀಯವಾಗಿ ಗೊತ್ತಾಗಿದೆ. 22ರ ಹರಿಯದ ಈ ವಧು ಕೂಡ ಕುಡ್ಲದ ಮೂಲದವಳೆಂದು ಹೇಳಲಾಗುತ್ತಿದೆ. ಹಲವು ದಶಕಗಳ ನಂತರ ಕನ್ನಡಿಗರ ಕಣ್ಮಣಿ ರಜನಿಕಾಂತ್ ಅವರು ಕನ್ನಡ ಚಿತ್ರವೊಂದರಲ್ಲಿ ನಟಿಸ್ತಾರೆ ಅಂತ ಹೇಳಿ ಸುದ್ದಿಯಾಗಿದೆ. ಅದು ಬಹುತೇಕ ಖಚಿತವಾಗಿದೆ ಕೂಡ. ಆದ್ರೆ ಆ ಸಿನಿಮಾಗೆ ಒಂದು ಒಳ್ಳೆ ಟೈಟ್ಲ್ ಕೊಡಿಯಪ್ಪ ಅಂತ ಹೇಳಿ ಕೊಟ್ರೆ ₹1 ಕೋಟಿ ಬಹುಮಾನ ಕೊಡ್ತೀನಿ ಅಂತ ಕೂಡ ತಮಿಳು ನಿರ್ಮಾಪಕರೊಬ್ಬರು ಅನೌನ್ಸ್ಮೆಂಟ್ ಕೊಟ್ಟಿದ್ದಾರೆ. ಈಗ ಎಕ್ಸ್ಪ್ರೆಸ್ ನ್ಯೂಸ್ ಅಲ್ಲಿ ಕ್ವಿಕ್ ಆಗಿ ಹೇಳ್ಬಿಡ್ತೀನಿ, 4 ಇದೆ, ಜಾಸ್ತಿ ಇಲ್ಲ. ಹೊಸ ಯೋಜನೆಗಳಿಗೆ ಭಾಗ್ಯ ಎಂದು ಹೆಸರಿಡುವುದಿಲ್ಲ ಎಂದು ಸಿದ್ದರಾಮಯ್ಯ. ವಿವಾದಾತ್ಮಕ ಹೇಳಿಕೆ ಕೊಡೋದೇ ಇಲ್ಲ ದೇವರಣೆ ಅಂತೇಳಿ KS ಈಶ್ವರಪ್ಪ ಭೀಷ್ಮ ಪ್ರತಿಜ್ಞೆ. ಬೆಂಗಳೂರಿನ ಕಸದ ಸಮಸ್ಯೆ ಪರಿಹಾರ ಮಾಡೇ ಮಾಡ್ತೀನಿ ಅಂತೇಳಿ ಬೆಂಗಳೂರು ಮೇಯರ್. ರೇವಣ್ಣ ಸಿಎಂ ಆಗುವ ತನಕ ರಾಜಕೀಯ ನಿವೃತ್ತಿ ಪಡೆಯಲ್ಲ ಅಂತೇಳಿ ಮಾಜಿ ಪ್ರಧಾನಿ HD ದೇವೇಗೌಡ. 2017ರ ಹೊಸ ವರ್ಷವನ್ನು ಸ್ವಾಗತಿಸಲು ಇಡೀ ವಿಶ್ವ ರೆಡಿ ಇದೆ. ಅಂದ್ರೆ ನಾನು ಹೇಳ್ತಾ ಇರೋದು ಈ ಹ್ಯಾಪಿ ನ್ಯೂ ಇಯರ್ ಆಗೋ ಸಮಯ. ಈಗೆಲ್ಲ ಹ್ಯಾಪಿ ನ್ಯೂ ಇಯರ್ ಆಯ್ತು, ನೆನ್ನೆ ಎಲ್ಲ ಪಾರ್ಟಿ ಮಾಡಿದ್ವಿ. ಇವತ್ತು ಐ ಗೆಸ್ ಇಟ್ಸ್ ವರ್ಲ್ಡ್ ಹ್ಯಾಂಗ್ ಓವರ್ ಡೇ. ನಾನು ಹೇಳ್ತಾ ಇರೋದು 2016 ಡಿಸೆಂಬರ್ 31 ಬರುತ್ತಲ್ಲ ಮುಂದಿನ ವರ್ಷ, ಅವತ್ತು ಕೂಡ ಈ ವರ್ಷದಂತೆ ಎಲ್ಲ ಜನ ಸಂಭ್ರಮದಿಂದ ಹೊಸ ವರ್ಷದ ಸ್ವಾಗತಿಸುವ ರೆಡಿ ಆಗ್ತಾರೆ. ನಮ್ಮ ಕನ್ನಡಿಗರು ಇದಾರಲ್ಲ, ಅವರೆಲ್ಲ ಸತ್ಯ ಹರಿಶ್ಚಂದ್ರ ಸಿಂಹದ ಹಾಡು ಪ್ಲೇ ಮಾಡಿಕೊಂಡು ದಿದ್ದಿರಿ 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 ಅಂತ ಕುಣಿತಾ ಇದ್ದಾರೆ ಅಂತ ವರ್ತಮಾನ ಬಂದಿದೆ. ಇನ್ನು ಅಂತರ್ಜಾಲದಲ್ಲಿ ಭಾರತೀಯ ಭಾಷೆಗಳನ್ನು ಬಿತ್ತುವುದು, ಬೆಳೆಯುವುದು ಮತ್ತು ಅರಳಿಸುವುದು ಮಾಡುತ್ತಿರುವ OneIndia.comಗೆ 2017 ಜನವರಿ 1ನೇ ತಾರೀಕು 11 ವರ್ಷ ತುಂಬುತ್ತೆ. ಇವತ್ತು 10th ಆನಿವರ್ಸರಿ ಬೈದಿವೆ. ಈ ಸಂಬಂಧ ಓದುಗರು, ಜಾಹೀರಾತುದಾರರು ಮತ್ತು ತಂತ್ರಜ್ಞರ ಸಮೂಹದ ಕಂಟಿನ್ಯೂಡ್ ಪ್ಯಾಟ್ರೋನೇಜ್ಗೆ ಒನ್ ಇಂಡಿಯಾದ ಸಂಸ್ಥಾಪಕ ಮತ್ತು ಆಡಳಿತ ನಿರ್ದೇಶಕ BG ಮಹೇಶ್ ಕೃತಜ್ಞತೆ ಸಲ್ಲಿಸಿದ್ದಾರೆ. ಅಂದಾಗೆ ಇದೇ ಜನವರಿ 1ರಂದು ಫಾರ್ ಎಕ್ಸಾಂಪಲ್ ಕನ್ನಡ ಪ್ರಸಾರ ಪರಿಷತ್ತು, ಕೆನರಾ ಬ್ಯಾಂಕ್ ಕನ್ನಡ ಸಂಘ, ಇನ್ನು ಹಲವಾರು ಕನ್ನಡ ಸಂಘಟನೆಗಳು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾ ಇದ್ದಾರೆ. ಕನ್ನಡ ಯಾರ ಕಟ್ಟಲಿ, ಎಲ್ಲಾರ ಕಟ್ಟಲಿ, ಎಲ್ಲರೂ ಬೆಳೆಸಲಿ, ಅವರೆಲ್ಲರಿಗೂ ನಾವು ಒಂದು ಕೃತಜ್ಞತೆ, ಒಂದು ಧನ್ಯವಾದವನ್ನ ಹೇಳಬೇಕು. ಆ ಥರದ ಧ್ವನಿ ಜಗತ್ತಿನಾದ್ಯಂತ ಮುಂದಿನ ವರ್ಷ ಕೇಳಬರುತ್ತೆ ಅಂತ ನನಗೆ ವಿಶ್ವಸನೀಯವಾಗಿ ಗೊತ್ತಿದೆ ಮತ್ತು ಅದರ ಬಗ್ಗೆ ಒಂದು ಭರವಸೆ ಕೂಡ ಇದೆ. ಟ್ರಸ್ಟ್ ಮೀ, ಗ್ರಾಟಿಟ್ಯೂಡ್ ಈಸ್ ಅನ್ ಆಟಿಟ್ಯೂಡ್. ಥ್ಯಾಂಕ್ ಯು. ವೆಲ್, ಸಮಥಿಂಗ್ ವಿತ್ ಶ್ಯಾಮ್ ಯೂಟ್ಯೂಬ್ ಟಾಕಲ್ಲಿ ಒಂದು ಸಪರೇಟ್ ಸಿಂಗಲ್ ಟಾಪಿಕ್ ಇಟ್ಕೊಂಡು ಮತ್ತೆ ವಾಪಸ್ ಬರ್ತೀನಿ. ಕಾಯ್ತಾ ಇರಿ.